ಇಟ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಆ ಥರ ಟಿಶ್ಯೂ ರೋಲ್ ಇಟ್ಕೊಳ್ಳೋದು ವಾಶ್ರೂಮ್ ಹೋಗಬೇಕಾದ್ರೆ ಅಂತ. ನಾನೊಂದು ಇಟ್ ಲುಕ್ಸ್ ಲೈಕ್ ಅ ಪೇಂಟಿಂಗ್. ಈ ಅಮೇರಿಕನ್ಸ್ಗೆ ಅಂತೂ ಸಮರ್ ಬಂದರೆ ಅವ್ರಿಗೆ ನೀರು ನೋಡಿದ್ರೆ ಸಾಕು, ಅಲ್ಲೇ ದಾರಿ ಏನು ಪ್ರಾಪರ್ ಆಗಿ ವೇ ಏನು ಇರಲಿಲ್ಲ. ಅವರು ತುಂಬ ಜನ ಹೈಕ್ ಮಾಡ್ಬೇಕಾದ್ರೆ ಬಿದ್ದು ಸತ್ತೋಗಿರೋ ಇನ್ಸಿಡೆಂಟ್ಸ್ ಕೂಡ ಇದೆ. ಹಲೋ ಎವ್ರಿವಾನ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯೋಸಿಮಿಟಿಗೆ ಬಂದಿದ್ದೀವಿ. ಸೊ ಕ್ಯಾಲಿಫೋರ್ನಿಯಾದಲ್ಲಿ ಯೋಸಿಮಿಟಿ ತುಂಬಾ ಫೇಮಸ್. ಇದು ನ್ಯಾಷನಲ್ ಪಾರ್ಕ್ ಆ್ಯಂಡ್ ಇದು ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಂದು ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ಸೊ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಏನಾದರೂ ಹೇಳೋಕ್ಕಿದೆಯಾ? ಇವಾಗ ನಾವು ಕವರ್ ಮಾಡ್ತಾ ಇರೋ ಪ್ಲೇಸ್ ಬ್ರೈಡಲ್ ವೇಲ್ ಫಾಲ್ಸ್ ಅಂತ. ಆ್ಯಂಡ್ ಇದು ಫಸ್ಟ್ ಸ್ಟಾಪ್ ಆಗಿದೆ ನಮ್ಮದು. ಕಾಣಿಸ್ತಾ ಇದೆಯಾ ಅಲ್ವಾ ಗೊತ್ತಿಲ್ಲ, ಇನ್ನು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಯೋಸಿಮಿಟಿಯಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಇದೆ ಕವರ್ ಮಾಡೋಕ್ಕೆ. ನಾವು ಆಲ್ಮೋಸ್ಟ್ ನಮ್ಮ ಮನೆಯಿಂದ 5:30ಗೆ ಹೊರಟಿದ್ವಿ ಆ್ಯಂಡ್ ಇಲ್ಲಿಗೆ ಬರಬೇಕಾದ್ರೆ ಇವಾಗ 10 o'clock ಆಗಿದೆ ಮಾರ್ನಿಂಗ್. ಸೊ ಬನ್ನಿ ತೋರಿಸ್ತೀನಿ ಫಸ್ಟ್ ಪಾಯಿಂಟ್ ಯಾವುದು ಅಂತ. ಸೊ ಇದನ್ನು ಬ್ರೈಡಲ್ ವೇಲ್ ಫಾಲ್ಸ್ ಅಂತ ಯಾಕೆ ಕರೀತಾರೆ ಅಂದರೆ, ನೀವು ಕ್ರಿಶ್ಚಿಯನ್ಸ್ ವೆಡ್ಡಿಂಗಲ್ಲೆಲ್ಲ ನೋಡಿರ್ತೀರ, ಹುಡುಗಿ ತಲೆ ಮೇಲೆ ಒಂದು ವೈಟ್ ಶಾಲ್ ಥರ ಉದ್ದಕ್ಕೆ ಹಾಕಿರ್ತಾರೆ. ಸೊ ಅದನ್ನು ವೇಲ್ ಅಂತಾರೆ. ಸೊ ಅದಕ್ಕೋಸ್ಕರ ಈ ಫ್ಲೋ ಕೂಡ ಅದೇ ಥರ ಕಾಣಿಸುತ್ತೆ, ವಾಟರ್ ಫಾಲ್ಸ್ ಫ್ಲೋ. ಅದಕ್ಕೋಸ್ಕರ ಇದನ್ನು ಬ್ರೈಡಲ್ ವೇಲ್ ಫಾಲ್ಸ್ ಅಂತ ಕರೀತಾರೆ. ಆ್ಯಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಮಕ್ಕಳು ಇದ್ದರು. ಸಮ್ಮರ್ ಹಾಲಿಡೇಸ್ ಎಲ್ಲ ಇದೆ. ಆ್ಯಂಡ್ ಲುಕ್ ಎಟ್ ದ್ಯಾಟ್ ವಾಟರ್ ಫಾಲ್, ತುಂಬಾ ಬ್ಯೂಟಿಫುಲ್ ಇತ್ತು. ಆ್ಯಂಡ್ ಆ ಮಿಸ್ಟ್ ರೋರಿಂಗ್ ಸೌಂಡ್ ಆಫ್ ದ ವಾಟರ್ ಫಾಲ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿದು ಪ್ಲೇಸ್. ಸೊ ನಾವು ಅಲ್ಲಿದ್ವಿ, ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿಂದ ಅಷ್ಟು ದೂರ ಇದ್ವಿ ನಾವು. ಸೊ ಇವಾಗ ನಾವು ಬಂದಿರೋದು ಸೆಕೆಂಡ್ ಜಾಗ. ಇದು ಬಂದುಬಿಟ್ಟು ಲೋವರ್ ಯೋಸಿಮಿಟಿ ಫಾಲ್ಸ್. ಆ್ಯಂಡ್ ಇಲ್ಲಿ ಬಂದಾಗ ಪಾರ್ಕಿಂಗ್ ತುಂಬಾ ಪ್ರಾಬ್ಲಮ್ ಇತ್ತು. ಅದಕ್ಕೆ ತುಂಬ ದೂರದಲ್ಲಿ ಪಾರ್ಕ್ ಮಾಡಿ ಇವಾಗ ಅಲ್ಲಿಗೆ ನಡ್ಕೊಂಡು ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಹಾಫ್ ಆನ್ ಅವರ್ ಹೈಕ್. ಆ್ಯಂಡ್ ತೋರಿಸ್ತೀನಿ ಈ ಜಾಗ ಯಾವ ಥರ ಇದೆ ಅಂತ. ಶೇಡ್ ಇರೋದ್ರಿಂದ ಪರವಾಗಿಲ್ಲ, ಇಲ್ಲಾಂದರೆ ಶೆಕೆ ಆಗ್ತಾಯಿತ್ತು. ಅಲ್ಲಿಂದ ನೋಡಿದ ಸಾಕಾಗಿಲ್ಲ ಅಂತ ಇವಾಗ ಇಲ್ಲಿ ಹತ್ಕೊಂಡು ಎಲ್ಲ ಉರುಳ್ಕೊಂಡು ಹತ್ರ ವಾಟರ್ ಫಾಲ್ಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಕಲ್ಲೆಲ್ಲ ಇತ್ತು ಇಲ್ಲಿ, ಆದರೆ ನೀರು ಕಮ್ಮಿ ಇದ್ದಿದ್ದರಿಂದಾಗಿ ಸೊ ಅಲ್ಲಿಗೆ ಹೋಗೋಕ್ಕಾಗತ್ತೆ. ಆ ಕೆಳಗಡೆ ವಾಟರ್ ಫಾಲ್ ಕೆಳಗಡೆ ಹೋಗೋಕ್ಕೆ ದಾರಿ ಇದು. ನೋಡೋಕ್ಕೆ ಈಸಿ ಅನ್ನಿಸ್ತು, ಬಟ್ ಹತ್ಕೊಂಡು ಹೋಗಬೇಕಾದ್ರೆ ಗೊತ್ತಾಯಿತು ಫುಲ್ ಕಷ್ಟ ಇದೆ ಅಂತ. ಅಲ್ಲಿ ಯಾವುದು ದಾರಿ ಏನು ಪ್ರಾಪರಾಗಿ ವೇ ಏನೂ ಇರಲಿಲ್ಲ, ಉರುಳ್ಕೊಂಡು ಸೆರೆಯಲ್ಲೆಲ್ಲ ಹೋಗಬೇಕಾಯಿತು. ಚಿಕ್ಕ ಮಕ್ಕಳು ಈಸಿಯಾಗಿ ಹೋಗ್ತಾಯಿದ್ರು, ಇಷ್ಟಿಷ್ಟು ಚಿಕ್ಕವ್ರು ಇರ್ತಾರೆ ಹೋಗಿಬಿಡ್ತಾರೆ. ನಾವೇ ದೊಡ್ಡವರು ಹತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಏನೂ ಸ್ಲಿಪ್ಪರಿ ಏನೂ ಇರಲಿಲ್ಲ, ಸೊ ಹತ್ಕೊಂಡು ಹೋಗ್ಬೋದು ನಿಮಗೆ. ಆ್ಯಂಡ್ ನಾವು ಜಾಸ್ತಿ ಕೆಳಗಡೆ ಹೋಗಿಲ್ಲ, ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವಾಟರ್ ಫಾಲ್ಸ್ ಮಿಸ್ಟನ್ನ ಫೀಲ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಚಿಲ್ ಮಾಡಿದ್ವಿ. ಸೊ ನಾವು ಮನೆಯಿಂದ ಬರಬೇಕಾದ್ರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಓ ಮೈ ಗಾಡ್ ಎಷ್ಟು ಬಿಸಿ ಇದೆ ಇದು. ಕಾರಲ್ಲಿ ಇಟ್ಟು ಫುಲ್ ರಾಡ್ ಬಿಸಿಯಾಗಿ ಹೋಗ್ಬಿಟ್ಟಿದೆ. ಏನೂ ಹೊಡೆದೋಗಿಲ್ಲ ಅಲ್ವಾ. ಸೊ
ಟಿಶ್ಯೂ ರೋಲ್ ಹಿಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಆ ಥರ ಟಿಶ್ಯೂ ರೋಲ್ ಹಿಡ್ಕೊಳ್ಳೋದು ವಾಶ್ರೂಮ್ ಹೋಗಬೇಕಾದ್ರೆ ಅಂತ. ನಾನು ಮನೆಯಿಂದ ಬರಬೇಕಾದ್ರೆ ಪೇಪರ್ ಟವಲ್ ಅಂದರೆ ನಾರ್ಮಲಿ ನಾವು ಕಿಚನ್ಗೆ ಯೂಸ್ ಮಾಡ್ತೀವಿ, ಅದು ಮರ್ತು ಹೋಯಿತು. ಅದಕ್ಕೆ ನಾನು ಇಲ್ಲಿ ಶಾಪಲ್ಲಿ ಈ ಥರ ತೊಗೊಂಡೆ. ಅಂದರೆ ಇಲ್ಲಿ 7-Eleven ಆ ಥರ ಎಲ್ಲ ಶಾಪ್ಸ್ ಇರುತ್ತೆ ಗ್ಯಾಸ್ ಸ್ಟೇಷನ್ಸ್ ಹತ್ರ, ಅಲ್ಲಿ ನಾನು ಟಿಶ್ಯೂ ತೊಗೊಂಡೆ. ಈ ಥರ ವಾಶ್ರೂಮ್ ಹೋಗಬೇಕಾದ್ರೂ ನಿಮಗೆ ಅಲ್ಲಿ ಇರುತ್ತೆ ಟಿಶ್ಯೂ, ಬಟ್ ನನಗೆ ಪರ್ಸ್ನಲ್ ಹೈಜೀನ್ಗೋಸ್ಕರ ನಿಮ್ಮದೇ ನೀವು ಒಂದು ಟಿಶ್ಯೂಸ್ ಕ್ಯಾರಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ. ಅದು ಹೇಳಿದ್ರೆ ಅವ್ರಿಗೆ ಫುಲ್ ನಾಚಿಕೆ ಆಗ್ತಾಯಿದೆ. ಆ್ಯಂಡ್ ಇದು ಬಂದುಬಿಟ್ಟು ಚೇರ್ಸ್, ಬೀಚ್ ಚೇರ್ಸ್. ಸೊ ಬೀಚ್ ಚೇರ್ಸ್ ಆ್ಯಂಡ್ ಅದು ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದೀವಿ. ಐ ಗೆಸ್ ಅಕುಲ್ ಕುಲ್ಯರ ಟ್ರೈ ಮಂತೊಂದುಲ್ಲೇರೆ ಬೇಗವಲೆ. ಸೊ ಇವಾಗ ಒಂದು ಸ್ಪಾಟ್ ಹುಡುಕಿದ್ದೀವಿ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಚೇರ್ ಹಾಕಿಬಿಟ್ಟು ಕೂತ್ಕೊಳ್ಳೋಣ ಅಂತ. ಗಿವ್ ಮೀ ಒನ್ ಟಿಫಿನ್ ಬಾಕ್ಸ್. ಊರಲ್ಲಿ ಮಾರೋಕ್ಕೆ ಹೋಗ್ತಾರಲ್ವ ಏನಾದರೂ ಸಾಮಾನು ಏನಾದರೂ ಮಾರೋಕ್ಕೆ ಹೋಗ್ತಾರಲ್ವ, ಪಾತ್ರೆ ಆ ಥರ ಕಾಣಿಸ್ತಾ ಇದ್ದಾರೆ ಈಸಿ ಚೇರ್ ಹಾಕ್ಕೊಂಡು. ನೋಡಿದೆ ಅಲ್ಲಿ ಕ್ರೋಸ್ ಇದೆ, ಅಂದರೆ ಇದನ್ನು ರೇವೆನ್ ಅಂತ ಕರೀತಾರೆ. ನಾವು ಕಾಗೆ ಅಂತೀವಲ್ವ, ಅದೂ ದೊಡ್ಡದೇ ಕಾಣಿಸ್ತಾ ಇದೆ ಇಲ್ಲಿ. ನೋಡಿ ಎಷ್ಟು ದೊಡ್ಡದಿದೆ ಅಂತ. ಈ ಥರ ಚೇರ್ ಇಟ್ಕೊಂಡು ಹೋದರೆ ಈಸಿ ಆಗುತ್ತೆ ನಿಮಗೆ. ಎಲ್ಲಾದರೂ ಹೋದಾಗ ನಿಮಗೆ ಚೇರ್ ಹಾಕಿಬಿಟ್ಟು ಕೂತ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಬೋದು. ಯೇ our setup is ready. Now we are eating our lunch. Do on this sanitizer. ನಾವು ಯಾವಾಗಲೂ ಸ್ಯಾನಿಟೈಸರ್ ಇಟ್ಕೊಂಡು ಹೋಗ್ತೀವಿ. ಈ ಥರ ಸಡನ್ನಾಗಿ ಹೊರಗಡೆ ವಾಶ್ರೂಮ್ ಹೋದರೆ ಅಥವಾ ಹೊರಗಡೆ ತಿಂತೀವಿ ಅಂತ ಆದರೆ ಎಲ್ಲ ಸ್ಯಾನಿಟೈಸರ್ ಕ್ವಿಕ್ಕಾಗಿ ಯೂಸ್ ಆಗುತ್ತೆ ನಿಮಗೆ. ಸೊ ಎಂಜಾಯಿಂಗ್ ಅವರ್ ವ್ಯೂ ಆ್ಯಂಡ್ ಹ್ಯಾವಿಂಗ್ ಅವರ್ ಲಂಚ್. ಸೊ ನಾವು ಯಾವಾಗಲೂ ಅಷ್ಟೇ ಲಾಂಗ್ ಡ್ರೈವ್ ಅಂತ ಹೋದಾಗ ನಾವು ಲೆಮನ್ ರೈಸ್ನ ಕ್ಯಾರಿ ಮಾಡ್ತೀವಿ. ತುಂಬಾ ಈಸಿಯಾಗಿ 5 ಮಿನಿಟ್ಸಲ್ಲಿ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ನಾನು ಜಾಸ್ತಿ ಪೀನಟ್ಸ್ ಹಾಕ್ತೀನಿ, ನನಗೆ ತುಂಬಾ ಇಷ್ಟ ಲೆಮನ್ ರೈಸ್ ಜೊತೆ ಪೀನಟ್ಸ್. ಆ್ಯಂಡ್ ಅದ್ರ ಪಕ್ಕ ಒಂದು ಎಗ್. ಸೊ ಕಂಪ್ಲೀಟ್ ಹೆಲ್ದಿ ಮೀಲ್ ಸೆಟ್ ಆಗುತ್ತೆ ನಮ್ಮದು. ಎಲ್ಲೂ ಸ್ಟಾಪ್ ಮಾಡಬೇಕು ಅಂತ ಇಲ್ಲ, ಆ್ಯಂಡ್ ಹೋಗ್ತಾನೆ ತಿನ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ನಮಗೆ ಲೆಮನ್ ರೈಸ್ ಇಸ್ ಅ ಗೋ ಟು ಫುಡ್. ನಮ್ಮದು ತುಂಬಾ ಫೇವ್ರೇಟ್ ಫುಡ್ ಆಗೋಗ್ಬಿಟ್ಟಿದೆ ಇವಾಗ. ಅದ್ಕೋ ಈ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ. ಅದಕ್ಕೊಂದು ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ, ಸೊ ನೀವು ಶೋಲ್ಡರ್ ಮೇಲೆ ಹಾಕ್ಕೊಂಡು ಹೋಗ್ಬೋದು. ಈ ಪ್ಲೇಸ್ ಚೆನ್ನಾಗಿತ್ತು. ಇಲ್ಲಿ ವಿಂಡ್ ಇತ್ತು ಆ್ಯಂಡ್ ಶೇಡ್ ಇತ್ತು. ಸೊ ಇದು ಪಾರ್ಕಿಂಗ್ ಲಾಟ್ ಹತ್ರನೇ ಇದೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ನಾವು ಕಾಡ್ ಹತ್ರ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿ ನೀವು ನೋಡಿದ್ರೆ ಫಾಲ್ಸ್ ಕಾಣಿಸುತ್ತೆ, ಅದು ಫಾಲ್ಸ್. ಆ್ಯಂಡ್ ಇದು ಮೌಂಟೇನ್ಸ್ ಆ್ಯಂಡ್ ಬ್ಯಾಕ್ ಅಗೇನ್. ಸೊ ಊಟ ಎಲ್ಲ ಆಗಿಬಿಟ್ಟು ನಾವಿವಾಗ ಥರ್ಡ್ ಪ್ಲೇಸ್ ಬಂದಿರೋದು ಸ್ವಿಂಗಿಂಗ್ ಬ್ರಿಡ್ಜ್ ಅಂತ. ಇದು ಯೋಸಿಮೆಟಿಲೇ ಇದೆ. ಈ ಪ್ಲೇಸೂ ಅಷ್ಟೇ, ಎಲ್ಲನೂ ಒಂದೊಂದು ಪ್ಲೇಸೂ ಅಷ್ಟೇ, ಒಂದೊಂದು ಪ್ಲೇಸಿಂದ ಒಂದೊಂದು ವ್ಯೂ ಥರ ಕಾಣಿಸುತ್ತೆ ನಿಮಗೆ. ನೇಚರ್ ಅಂತ ಇಷ್ಟಪಡೋರಿಗೆ ಇದು ಯೋಸಿಮೆಟಿ ಇಸ್ ದ ಬೆಸ್ಟ್ ಪ್ಲೇಸ್ ಟು ಗೋ. ಫುಲ್ ನೇಚರ್ ನಿಮಗೆ ಪ್ಯಾಕೇಜಲ್ಲಿ ಸಿಗುತ್ತೆ. ಈ ಜಾಗ ನೋಡಿದ್ರೆ ನನಗೆ ಎಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಬರ್ತಾ ಇತ್ತು. ಇಲ್ಲಿ ಒಂದು DDLJ ಥರ ಒಂದು ಸಾಂಗ್ ಹಾಕ್ಬಿಟ್ಟು ಓಡ್ಕೊಂಡು ಹೋಗೋ ಥರ. ಬಟ್ ಈ ಅಮೇರಿಕನ್ಸ್ಗೆ ಅಂತೂ ಸಮರ್ ಬಂದರೆ ಅವ್ರಿಗೆ ನೀರು ನೋಡಿದ್ರೆ ಸಾಕು ಅಲ್ಲೇ ಹಾರೋಗ್ಬಿಡ್ತಾರೆ ಆ ಥರ. ಇಲ್ಲಿ ನೋಡಿ ಎಷ್ಟು ಜನ. ಈ ಒಂದು ಲೇಕಲ್ಲಿ ನೀವು ಕಯಾಕಿಂಗ್ ಆ ಥರ ಒಂಥರ ಫುಲ್ ಸ್ಲೋ ಆಗಿ ವಾಟರ್ ಹೋಗ್ತಾ ಇರುತ್ತೆ, ಅದ್ರ ಜೊತೆನೇ ನೀವು ನಿಮ್ಮದು ರಾಫ್ಟಿಂಗ್ ಥರ ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸ್ನಾನನೂ ಇಲ್ಲೇ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಕುಕಿಂಗ್ ಮಾಡ್ತಾರೆ, ಆಡ್ತಾರೆ, ಸ್ವಿಮ್ ಮಾಡ್ತಾರೆ, ಫುಲ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಈ ಅಮೇರಿಕನ್ಸ್ಗೆ ಸಮ್ಮರ್ ಅಂದರೆ ತುಂಬಾ ಇಷ್ಟ.
ನಾವು ಬಂದಿರೋ 4th ಪ್ಲೇಸ್ ಇವಾಗ ಟನಲ್ ವ್ಯೂ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಬೇಕು. ಇದೊಂದು ಇಟ್ ಲುಕ್ಸ್ ಲೈಕ್ ಅ ಪೇಂಟಿಂಗ್ ಆಫ್ ದೋಸ್ ವ್ಯಾಲೀಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಇವಾಗ ನಾವು ಗ್ಲೇಷಿಯರ್ ಪಾಯಿಂಟಲ್ಲಿದ್ದೀವಿ. ಆ್ಯಂಡ್ ಯೋಸಿಮಿಟಿಲಿ ಗ್ಲೇಷಿಯರ್ ಪಾಯಿಂಟ್ ಬಂದುಬಿಟ್ಟು ಫೇಮಸ್ ಇದೆ. ಇಲ್ಲಿಂದ ವ್ಯೂ ತುಂಬಾ ಅಮೇಝಿಂಗ್ ಇದೆ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸನ್ಸೆಟ್ ಆಗೋದು ಇವಾಗ ಲೇಟ್, ಸಮ್ಮರ್ ಆಗಿರೋದ್ರಿಂದ ಸನ್ಸೆಟ್ ಲೇಟ್ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಸನ್ಸೆಟ್ ನೋಡೋಕ್ಕಾಗಲ್ಲ, ಬಟ್ ಇಲ್ಲಿಂದ ವ್ಯೂ ನೋಡ್ಬೋದು. ಸೊ ಇಲ್ಲಿಂದ ನಾವು ಕವರ್ ಮಾಡಿರೋ ಎಲ್ಲ ಪ್ಲೇಸಸ್ ಆಲ್ಮೋಸ್ಟ್ ಇಲ್ಲಿಂದ ಕಾಣಿಸುತ್ತೆ. ನಾವು ಸೆಕೆಂಡ್ ಹೋದ ಫಾಲ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಬಂದ್ಬಿಟ್ಟು ಯೋಸಿಮಿಟಿ ಫಾಲ್ಸ್, ಲೋವರ್ ಫಾಲ್ಸ್ ಹೋಗಿದ್ವಲ್ವ. ಸೊ ಇಲ್ಲಿಂದ ಎಂಟೈರ್ ಯೋಸಿಮಿಟಿ ವಿಲೇಜ್ ಆಗಿರಲಿ, ಆ ಥರ ಡಿಫ್ರೆಂಟ್ ಪ್ಲೇಸಸ್ ಇಲ್ಲಿಂದ ಕಾಣಿಸುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು 5th ಪಾಯಿಂಟ್ ವಿಚ್ ಇಸ್ ಗ್ಲೇಷಿಯರ್ ಪಾಯಿಂಟ್. ಯು ಮಸ್ಟ್ ವಿಸಿಟ್ ಇಫ್ ಯು ಗೋ ಟು ಯೋಸಿಮಿಟಿ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಂಟೈರ್ ಯೋಸಿಮಿಟಿದು ವ್ಯೂ ಇಲ್ಲಿಂದ ಕಾಣಿಸುತ್ತೆ ನಿಮಗೆ. ಯೋಸಿಮಿಟಿ ಬಂದು ಈ ಹೈಕಿಂಗ್ ಪ್ಲೇಸ್ಗೆ ತುಂಬಾ ಫೇಮಸ್. ಅಮೆರಿಕನ್ಸ್ಗೆ ಹೈಕ್ ಮಾಡೋದು ತುಂಬಾ ಇಷ್ಟ, ನಾನು ಮುಂಚೆನೂ ಹೇಳಿದ್ದೆ. ಸೊ ಇಲ್ಲಿ ಮಲ್ಟಿಪಲ್ ಟ್ರೇಲ್ಸ್ ಇದೆ, ಬ್ಯೂಟಿಫುಲ್ ನೇಚರ್ ವ್ಯೂ ಪಾಯಿಂಟ್ಸ್ ಇದೆ. ಆ್ಯಂಡ್ ಇದು ಇವಾಗ ನೋಡ್ತಾ ಇದ್ದೀರಲ್ವ, ಇದನ್ನು ಹಾಫ್ ಡೋಮ್ ಅಂತಾರೆ, ಆ ಒಂದು ಕಿರೀಟದ ಥರ. ಇದು ಬಂದ್ಬಿಟ್ಟು ತುಂಬಾ ಕಷ್ಟಕರವಾದ ಹೈಕ್. ಇದನ್ನು ಹೈಕ್ ಮಾಡಬೇಕಾದ್ರೆ ನೀವು ಲಾಟ್ರಿ ಎಲ್ಲ ಇದೆ. ಸೊ ಇದು ಯಾಕೆ ಅಂದರೆ ಇಲ್ಲಿ ತುಂಬ ಜನ ಹೈಕ್ ಮಾಡಬೇಕಾದ್ರೆ ಬಿದ್ದು ಸತ್ತೋಗಿರೋ ಇನ್ಸಿಡೆಂಟ್ಸ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಒಂದಿನದ ಟ್ರಿಪ್ ಆಗಿತ್ತು ಯೋಸಿಮಿಟಿಯಲ್ಲಿ. ನೀವೆಲ್ಲ ನೇಚರ್ ಲವರ್ ಆಗಿದ್ರೆ ನನ್ನ ಥರನೇ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಾಮೆಂಟ್ಸಲ್ಲಿ ಹೇಳಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾನೆಲ್ಲ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.